ನಿನ್ನೆ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೆ ಒಂದು ರೀತಿ ಗೊಂದಲದ ಗೂಡಾಗಿತ್ತು ಅಂತಾನೆ ಹೇಳ್ಬೋದು. ಅಣ್ಣ ಮತ್ತು ತಂಗಿ ನಡುವಿನ ವೈಯಕ್ತಿಕ ವೈಷಮ್ಯದಿಂದ ಇಡೀ ಮನೆ ಬಡವಾಯಿತು. ಎಲ್ಲ ಪ್ರಜೆಗಳು ಕಂಗಾಲಾಗುವಂತಹ ಪರಿಸ್ಥಿತಿ ಎದುರಾಯಿತು. ಎಸ್ಪೆಷಲಿ ಇದಕ್ಕೆಲ್ಲ ಶುರು ಅಂತ ಮಾಡಿದ್ದು ಅಂತಂದ್ರೆ ರಜತ್ ಮತ್ತು ಶಿಶಿರ್ ಅವರು. ಮಂಜು ಮತ್ತು ಮೋಕ್ಷಿತಾ ಅವರ ಬಿಹೇವಿಯರ್ ಹೇಗಿತ್ತು ಅಂತಂದ್ರೆ, ಮಂಜು ಅವರ ಟೀಮ್ನಿಂದ ತ್ರಿವಿಕ್ರಮ್ ಅವರು, ಹಾಗೆಯೇ ಮೋಕ್ಷಿತಾ ಅವರ ಟೀಮ್ನಿಂದ ರಜತ್ ಅವರು. ರಜತ್ ಅವರು ಇರೋದು ಮಂಜು ಅವರ ಆಪೋಸಿಟ್ ಟೀಮಲ್ಲಿ, ಇವಾಗ ಮೋಕ್ಷಿತಾ ಅವ್ರ ಪರವಾಗಿ ಆಟ ಆಡ್ತಾ ಇರೋವಂಥದ್ದು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೆ ಒಂದು ರೀತಿ ಗೊಂದಲದ ಗೂಡಾಗಿತ್ತು ಅಂತಾನೆ ಹೇಳ್ಬೋದು. ಅಣ್ಣ ಮತ್ತು ತಂಗಿ ನಡುವಿನ ವೈಯಕ್ತಿಕ ವೈಷಮ್ಯದಿಂದ ಇಡೀ ಮನೆ ಬಡವಾಯಿತು. ಎಲ್ಲ ಪ್ರಜೆಗಳು ಕಂಗಾಲಾಗುವಂತಹ ಪರಿಸ್ಥಿತಿ ಎದುರಾಯಿತು. ಇನ್ಫ್ಯಾಕ್ಟ್ ಮಣ್ಣಿನ ಒಂದು ಶಸ್ತ್ರ ಅನ್ನುವಂತಹ ಒಂದು ಟಾಸ್ಕ್ ಕೊಟ್ಟಿದ್ರಲ್ಲ ಬಿಗ್ ಬಾಸ್, ಅದನ್ನು ಬ್ರಿಲಿಯಂಟ್ ಆಗಿ ಫನ್ನಿ ಆಗಿ ಎಕ್ಸಿಕ್ಯೂಟ್ ಮಾಡುವಂತಹ ಒಂದು ಸಾಕಷ್ಟು ಅವಕಾಶಗಳು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳಿಗೆ ಇತ್ತು. ಬಟ್ ಆ ರೀತಿ ಅವರು ಮಾಡಲಿಲ್ಲ. ಎಸ್ಪೆಷಲಿ ಇದಕ್ಕೆಲ್ಲ ಶುರು ಅಂತ ಮಾಡಿದ್ದು ಅಂತಂದರೆ ರಜತ್ ಮತ್ತು ಶಿಶಿರ್ ಅವರು. ಇನ್ಫ್ಯಾಕ್ಟ್ ರಜತ್ ಮತ್ತು ಶಿಶಿರ್ ಅವರು ಫಿಸಿಕಲ್ ಆಗದೆ ಹೋಗಿರ್ತಿದ್ರೆ ಬಹುಶಃ ಧನ್ರಾಜ್ ಮತ್ತು ತ್ರಿವಿಕ್ರಮ್ ಅವರು ಕೂಡ ಅದಕ್ಕೆ ಬಿಫಿಟ್ಟಿಂಗ್ ರಿಪ್ಲೈ ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಟಾಸ್ಕ್ ಫಿಸಿಕಲ್ ಆಗುವಂತಹ ಚಾನ್ಸಸ್ ಕಡಿಮೆ ಇರ್ತಾ ಇತ್ತು. ಬಟ್ ಶಿಶಿರ್ ಮತ್ತು ರಜತ್ ಅವರು ತೆಗೆದುಕೊಂಡಂತಹ ಆ ಒಂದು ಸ್ಟೆಪ್ನಿಂದ, ಅಂದರೆ ಫಿಸಿಕಲ್ ಆಗಿ ಅಲ್ಲಿ ಹೋಗಿ ಮಣ್ಣಿನ ಶಸ್ತ್ರವನ್ನು ಪ್ರಿಪೇರ್ ಮಾಡ್ತಾ ಇರ್ತಾರಲ್ಲ ಮಂಜು ಅವರ ಟೀಮ್ ಅವರು, ಅಲ್ಲಿ ಹೋಗಿ ಅದನ್ನು ಕೆಡಿಸಿ ಅದನ್ನು ಕಬಳಿಸುವಂತಹ ಯತ್ನ ಮಾಡಿದಾಗ ಎರಡೂ ತಂಡಗಳ ನಡುವೆ ತಿಕ್ಕಾಟ ಶುರುವಾಯಿತು. ಫಿಸಿಕಲ್ ಆಗುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಯಿತು. ಆ್ಯಂಡ್ ಮಂಜು ಮತ್ತು ಮೋಕ್ಷಿತಾ ಅವರ ಒಂದು ಬಿಹೇವಿಯರ್ ಹೇಗಿತ್ತು ಅಂತಂದರೆ, ವೈಯಕ್ತಿಕವಾಗಿ ಅವರ ಮಧ್ಯೆ ಸಾಕಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಹಳ ಚೆನ್ನಾಗಿ ಗೊತ್ತಾಗ್ತಾನೆ ಇದೆ ಕಳೆದ ಕೆಲವೊಂದಷ್ಟು ವಾರಗಳಿಂದ. ಬಟ್ ಈಗ ಈ ಟಾಸ್ಕ್ ವಿಚಾರದಲ್ಲೂ ಕೂಡ ಅವರಿಬ್ಬರ ವೈಯಕ್ತಿಕ ವೈಷಮ್ಯ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೊನೆಗೆ ಒಂದು ರೀತಿ ಜಿದ್ದಿಗೆ ಬಿದ್ದಂತೆ ಇಬ್ಬರು ಆಟ ಆಡಿದ್ರು. ಎಲ್ಲ ಒಂದು ಕಡೆ ಇವರಿಬ್ಬರ ಜಿದ್ದಿಯಿಂದ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಕ್ಯಾಪ್ಟನ್ಸಿ ಟಾಸ್ಕ್ನ ಮೇಲೆ ಪರಿಣಾಮ ಆಗೋ ರೀತಿ ಆಯಿತು. ಹಾಗಾಗಿ ಅದಕ್ಕೆ ತಕ್ಕುದಾದಂತಹ ಒಂದು ಬೆಲೆಯನ್ನು ಕೂಡ ತರಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಪರಿಣಾಮವಾಗಿ ಮಂಜು ಅವರ ಟೀಮ್ನಿಂದ ತ್ರಿವಿಕ್ರಮ್ ಅವರು, ಹಾಗೆಯೇ ಮೋಕ್ಷಿತಾ ಅವರ ಟೀಮ್ನಿಂದ ರಜತ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗುಳಿಯುವಂತೆ ಆಯಿತು. ಇದು ಕಂಪ್ಲೀಟ್ಲಿ ಒಂದು ರೀತಿ ಪರ್ಸ್ನಲ್ ಒಂದು ಗ್ರಡ್ಜ್ನಿಂದ ಆದಂತಹ ಒಂದು ಈ ರೀತಿ ಒಂದು ಪರಿಣಾಮ ಅಂತಲೇ ಹೇಳ್ಬೋದು. ಬಟ್ ಮಣ್ಣಿನ ಶಸ್ತ್ರ ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತಾ ಇದ್ರು. ಎಲ್ಲ ಒಂದು ಕಡೆ ಇಲ್ಲಿ 8 ಇದೆ, ಇಲ್ಲಿ 8 ಇದೆ, ಎರಡೂ ಕಡೆ 8 ಇರುವಾಗ ಮಂಜು ಅವರು ಇನ್ನೊಂದು 9 ಪಕ್ಕದಲ್ಲಿ ಎಲ್ಲೋ ಒಂದು ಕಡೆ ಸೈಡಲ್ಲಿ ಮುಚ್ಚಿಟ್ಟಿದ್ದನ್ನು ಮೋಕ್ಷಿತಾ ಅವರ ತಂಡದವರು ಎತ್ತಿಟ್ಟಾಗ ಅದನ್ನು ಕನ್ಸಿಡರ್ ಮಾಡಲಿಲ್ಲ. ಅಲ್ಲಿಂದ ಜಗಳ ಆರಂಭ ಆಗೋದಕ್ಕೆ ಶುರುವಾಯಿತು. ಸೊ ಫೈನಲಿ ಆ ಒಂದು ಟಾಸ್ಕ್ನ ಮೊದಲ ರೌಂಡ್ನ ರಿಸಲ್ಟನ್ನು ಇಬ್ಬರೂ ಉಸ್ತುವಾರಿಗಳು ಅಂದರೆ ಮಂಜು ಮತ್ತು ಮೋಕ್ಷಿತಾ ಅವರು ಅನೌನ್ಸೇ ಮಾಡಲಿಲ್ಲ. ಅನೌನ್ಸ್ ಮಾಡಿದ್ರು ಕೂಡ ಮೋಕ್ಷಿತಾ ಅವರು ಅಂದರೆ ಫಸ್ಟ್ ಮಂಜು ಅವರು ಒಂದು 2 ಶಸ್ತ್ರವನ್ನು ಕನ್ಸಿಡರ್ ಮಾಡಿ 2 ಸರಿಯಾಗಿವೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಮೋಕ್ಷಿತಾ ಅವರು ಒಂದು ರೀತಿ ಎಗೇನ್ ಅವರು ಗ್ರಡ್ಜ್ನಿಂದನೇ ಬರೀ 1 ಮಾತ್ರ ಸರಿ ಇದೆ ಅಂತ ಕೊಡ್ತಾರೆ. ಬಟ್ ಅಲ್ಲಿ ಉತ್ತರ ಬೇರೆ ಥರನೇ ಇತ್ತು. ಇನ್ಫ್ಯಾಕ್ಟ್ ರಜತ್ ಅವರು ಮಂಜು ಟೀಮ್ ಅವ್ರು ಮಾಡಿರುವಂತಹ ಆ ಒಂದು ಶಸ್ತ್ರಗಳೇನಿದೆ, ಮಣ್ಣಿನಲ್ಲಿ ಮಾಡಿರುವಂತಹ ಶಸ್ತ್ರಗಳು ಸರಿಯಾಗಿವೆ ಕಂಪ್ಯಾರಿಟಿವ್ ನಮಗಿಂತ ಅಂತ ಹೇಳಿದ್ರು. ಬಟ್ ರಜತ್ ಅವರು ಇರೋದು ಮಂಜು ಅವರ ಆಪೋಸಿಟ್ ಟೀಮಲ್ಲಿ, ಇವಾಗ ಮೋಕ್ಷಿತಾ ಅವ್ರ ಪರವಾಗಿ ಆಟ ಆಡ್ತಾ ಇರೋವಂಥದ್ದು. ಸೊ ಹಾಗಾಗಿ ಒಪ್ಕೊಳ್ಳೋ ಹಾಗಿಲ್ಲ. ಎಲ್ಲ ಒಂದು ಕಡೆ ರಜತ್ ಅವರು ಕೂಡ ಫಿಸಿಕಲ್ ಆಗಿ ಕೂಡ ಸಿಕ್ಕಾಬಟ್ಟೆ ತುಂಬ ಫಾಸ್ಟಾಗಿ ಅಥವಾ ರ್ಯಾಶ್ ಆಗಿ ಆಟ ಆಡ್ತಾರೆ. ಜೊತೆಗೆ ಮಾತುಗಳು ಕೂಡ ತುಂಬಾ ರ್ಯಾಶ್ ಆಗಿರುತ್ತೆ. ಈಗಾಗಲೇ ಮಾತುಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸುದೀಪ್ ಅವರು ಅವರಿಗೆ ಸುದೀರ್ಘವಾದಂತಹ ಒಂದು ಕ್ಲಾಸನ್ನು ಕೊಟ್ಟಿದ್ದಾರೆ. ಸೂಕ್ಷ್ಮವಾಗಿ ಅರ್ಥ ಆಗಬೇಕಾಗಿತ್ತು. ಬಟ್ ರಜತ್ ಅವರು ಮಾತಿನಲ್ಲೂ ಕೂಡ ರ್ಯಾಶ್ ಆಗ್ತಾ ಇದ್ದಾರೆ. ಕೆಲವೊಂದಷ್ಟು ಪದಗಳನ್ನು ಲಾಸ್ಟ್ ವೀಕ್ ಅವ್ರೇನು ಸುರೇಶ್ ಮೇಲೆ ಬಳಸಿದ್ರಲ್ಲ ಅದನ್ನು ಈಗಲೂ ಬಳಸಿದ್ದಾರೆ. ಅದರ ಬಗ್ಗೆ ಸುದೀಪ್ ಅವರು ಯಾವ ರೀತಿ ಅಡ್ರೆಸ್ ಮಾಡ್ತಾರೆ ಅಂತ ನೋಡಿ ಹೇಳಬೇಕು. ಆ್ಯಂಡ್ ಅಗೇನ್ ಬಿಗ್ ಬಾಸ್ ಕೂಡ ಈ ರೀತಿ ಅಂದರೆ ಆ ಒಂದು ಫಸ್ಟ್ ರೌಂಡ್ನಲ್ಲಿ ಯಾವುದೇ ರಿಸಲ್ಟ್ ಬರದೇ ಇದ್ದಾಗ ಸಾಕಷ್ಟು ಬಾರಿ ಮಾತಿನಲ್ಲಿ ಸೂಚನೆ ಕೊಡ್ತಾ ಇರ್ತಾರೆ, ಒಂದು ತಾರ್ಕಿಕ ಅಂತ್ಯವನ್ನು ಕೊಡಿ ಈ ಒಂದು ಟಾಸ್ಕಿಗೆ ಅಂತ. ಬಟ್ ಆದರೂ ಕೂಡ ಮೋಕ್ಷಿತಾ ಮತ್ತು ಮಂಜು ಅವರ ನಡುವಿನ ಒಂದು ವೈಯಕ್ತಿಕ ವೈಷಮ್ಯ ರಿಸಲ್ಟ್ನ ಕೊಡೋದ್ರ ನಿಟ್ಟಿನಲ್ಲಿ ಅವರಿಬ್ಬರು ಸರಿಯಾಗಿ ಕೆಲಸನೇ ಮಾಡಲಿಲ್ಲ. ಪ್ರಜೆಗಳಿಗೆ ಇದರಿಂದ ಪ್ರಾಬ್ಲಮ್ ಅಂತೂ ಆಗಿದೆ. ಅದರಲ್ಲಿ ಎಸ್ಪೆಷಲಿ ಶೋಭಾ ಅವರಿಗೆ ಸಿಕ್ಕಾಬಟ್ಟೆ ಬೇಜಾರಾಯಿತು. ಬಿಕಾಸ್ ಶೋಭಾ ಅವ್ರಿಗೇನೋ ಹುಷಾರಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ಅವರು ಈ ಒಂದು ವಾರದಲ್ಲಿ ಅವರ ಆಟವನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಚಾನ್ಸ್ ತುಂಬ ಕಡಿಮೆ ಇದೆ. ಬಿಕಾಸ್ ಆಲ್ರೆಡಿ ಒಂದು 3 ದಿನ ಹೋಗಿದೆ, ಈಗಾಗಲೇ 4 ದಿನ. ಇನ್ನು ಟಾಸ್ಕ್ಗಳನ್ನೇ ಅವರ ಒಂದು ಪೊಟೆನ್ಷಿಯಲನ್ನು ತೋರಿಸ್ಬೇಕು. ಬಿಕಾಸ್ ಅವ್ರು ನಾಮಿನೇಷನ್ನಲ್ಲಿದ್ದಾರೆ ಇವಾಗ. ಬಟ್ ಈಗ ಆಟನೇ ರದ್ದು ಮಾಡ್ತಾರಲ್ಲ ಬಿಗ್ ಬಾಸ್ ಅವರು,
ಬಿಕಾಸ್ ಫಸ್ಟ್ ಟಾಸ್ಕ್ನ ಮೊದಲನೇ ರೌಂಡಲ್ಲಿ, ಆ ಮಣ್ಣಿನ ಶಾಸ್ತ್ರದ ಮೊದಲನೇ ರೌಂಡಲ್ಲಿ ಏನು ರಿಸಲ್ಟೇ ಬರಲ್ಲ, ಹಾಗಾಗಿ ರದ್ದೇ ಮಾಡಿಬಿಡ್ತಾರೆ. ಹಾಗಾಗಿ ಎಲ್ರಿಗೂ ಬೇಜಾರಾಗುತ್ತೆ. ಇನ್ಫ್ಯಾಕ್ಟ್ ಎಲ್ಲರೂ ನಾಮಿನೇಷನಲ್ಲಿ ಇದ್ದವ್ರಿಗೆ ಬೇಜಾರಾಗುತ್ತೆ, ಎಸ್ಪೆಷಲಿ ಶೋಭಾ ಅವರಿಗೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಅದಾದಮೇಲೆ ಬಿಗ್ ಬಾಸ್ ಇಷ್ಟು ಮಾಡಿದ್ಮೇಲೂ ಕೂಡ ನಿಮಗೆ ಈ ಒಂದು ಟಾಸ್ಕ್, ಮಣ್ಣಿನ ಶಸ್ತ್ರ ಟಾಸ್ಕ್ ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಗೊತ್ತಿದ್ರು ಕೂಡ ತುಂಬ ಅಂದರೆ ಅದ್ರ ಬಗ್ಗೆ ಜಾಸ್ತಿ ನೀವು ಅವೇರ್ನೆಸ್ ಇಲ್ದೇ ಆಟ ಆಡಿದ್ರಿ, ಅದರ ಇಂಪಾರ್ಟೆನ್ಸ್ ಗೊತ್ತಾಗ್ದೇ ಆಟ ಆಡಿದ್ರಿ. ಹಾಗಾಗಿ ಇದಕ್ಕೆ ಬೆಲೆ ತೆರಲೇಬೇಕಾಗುತ್ತೆ ಅಂತ ಹೇಳಿ ಮಂಜು ಅವ್ರಿಗೆ ಮೋಕ್ಷಿತಾ ಅವ್ರ ಟೀಮಿಂದ ಒಬ್ಬರನ್ನ ಕ್ಯಾಪ್ಟನ್ಸಿಂದ ಹೊರಗಿಡಿ, ಮೋಕ್ಷಿತಾ ಅವ್ರಿಗೆ ಮಂಜು ಅವ್ರ ಟೀಮಿಂದ ಒಬ್ಬ ಅಭ್ಯರ್ಥಿನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಡಿ ಅಂತ ಹೇಳುವಾಗ ಮಂಜು ಅವರು ರಜತ್ ಅವರ ಒಂದು ಹೆಸರನ್ನು ತಗೊಳ್ತಾರೆ. ಯಾಕೆಂತಂದ್ರೆ ರಜತ್ ಅವರು ತುಂಬ ರ್ಯಾಶ್ ಆಗಿ ಮಾತಾಡ್ತಾರೆ, ಬಾಯಿಗೆ ಬಂದಾಗ ಮಾತಾಡ್ತಾರೆ, ಅದು ಇದು ಅಂತ. ಜೊತೆಗೆ ಮೋಕ್ಷಿತಾ ಅವರಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲ, ಯಾವಾಗ ನೋಡಿದ್ರು ಟಾರ್ಗೆಟ್ ಅಂತ ಬಂದಾಗ, ನಾಮಿನೇಷನ್ ಅಂತ ಬಂದಾಗ, ಅಥವಾ ಇನ್ನೊಂದೇನೋ ಈ ರೀತಿ ಟಾರ್ಗೆಟ್, ನೆಗೆಟಿವ್ ಆಗಿ ಟಾರ್ಗೆಟ್ ಮಾಡಬೇಕು ಅಥವಾ ಆ ಥರದ ವಿಷಯ ಬಂದಾಗ ಅವರು ತಗೊಳ್ಳೋ ಹೆಸರೇ ತ್ರಿವಿಕ್ರಮ್. ಅದೇನು ದ್ವೇಷ ಇದೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವ್ರ ಜೊತೆಗೆ ಸ್ನೇಹದ ಹಸ್ತವನ್ನು ಚಾಚಲಿಕ್ಕೆ ಕೂಡ ಮುಂದಾಗಿದ್ರು. ಅದನ್ನೂ ಕೂಡ ಬದಿಗಿಟ್ಟು, ಇಲ್ಲ ನಂಬಕ್ಕಾಗಲ್ಲ, ಈ ವ್ಯಕ್ತಿಯನ್ನು ನಂಬಕ್ಕಾಗಲ್ಲ ಅಂತ ಅದನ್ನೇ ತಲೆಯಲ್ಲಿಟ್ಕೊಂಡು ಅಷ್ಟೂ ವಾರಗಳಿಂದ ತ್ರಿವಿಕ್ರಮ್ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಬರ್ತಾ ಇದ್ದಾರೆ. ತ್ರಿವಿಕ್ರಮ್ ಅವರು ವೆಲ್ ಡಿಸರ್ವಿಂಗ್ ಆಗಿ ಆ್ಯಕ್ಚುಲಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಅರ್ಹರಾಗಿರುವಂತಹ ವ್ಯಕ್ತಿ ಆಗಿದ್ರು ಈ ವಾರದಲ್ಲಿ. ಬಹುಶಃ ಅಂದರೆ ಮಂಜು ಅವ್ರ ಟೀಮ್ ಗೆದ್ದಿರ್ತಿದ್ರೆ. ಬಟ್ ಈಗ ಕಂಪ್ಲೀಟ್ ಎಲ್ಲ ಬಾಗಿಲುಗಳನ್ನು, ಕ್ಯಾಪ್ಟನ್ ಆಗುವಂತಹ ಎಲ್ಲ ಬಾಗಿಲುಗಳನ್ನು, ಈ ವಾರದ ಬಾಗಿಲುಗಳನ್ನು ಅವರು ಮುಚ್ಚಾಕಿದ್ದಾರೆ. ಇದರಿಂದ ತ್ರಿವಿಕ್ರಮ್ ಅವರಿಗೆ ಸಿಕ್ಕಾಬಟ್ಟೆ ಬೇಜಾರಾಯಿತು. ರಜತ್ ಅವರ ಹೆಸರನ್ನು ತಗೊಂಡಾಗ ರಜತ್ ಅವರು ಹೇಗೇನು ಮಂಜು ಜೊತೆಗೆ ಹೋಗಿ ಫೈಟ್ ಮಾಡಿದ್ರು, ಮಾತಿನಲ್ಲಿ ಚಕಮಕಿ ಆಯಿತು. ಏನಪ್ಪ ನೀನು ಬರೀ ಏನೋ ಕೆಟ್ಟ ಪದ, ಏನೋ ಬುಲ್ಡೆ ಹೊಡೆದಾಕ್ಬಿಡ್ತೀನಿ ಅಂದಿದ್ದಾನೆ, ನೀನು ಅದನ್ನೇ ದೊಡ್ಡ ಏನೋ ಬೇರೆ ಮಾತಾಡದೇ ಇರೋದನ್ನು ಮಾತಾಡ್ಬಿಟ್ಟೆ ಅನ್ನೋ ಥರ ಅದನ್ನು ರೀಸನ್ ಕೊಡ್ತೀರಾ. ನಿನಗೆ ನನ್ನ ಆಟ ಕಂಡ್ರೆ ಭಯ, ನಾನು ಎಲ್ಲಿ ನಿನಗೆ ಎಗೇನ್ಸ್ಟ್ ಆಗಿ ನಿಂತ್ಕೋತೀನೋ, ನನ್ನಿಂದ ಟಫ್ ಆಗ್ತಾ ಹೋಗುತ್ತೋ ಗೇಮ್ ಅನ್ನೋ ಭಯ ನಿನಗೆ, ಅದಕ್ಕೋಸ್ಕರ ನನ್ನ ಹೆಸರು ತಗೊಳ್ತೀಯಲ್ವಾ. ಆಟ ನಾನು ನೋಡ್ಕೊಂಡು ಬಂದಿದ್ದೀನಿ, ನೀನು ಹೊರಗಡೆಯಿಂದನೇ ಹೇಳಿ ಕಳಿಸಿದ್ರು ನನಗೆ ಯಾರ್ಯಾರ ಜೊತೆ ಸೇರಬೇಡ ಅಂತ. ಆದರೂ ನಾನು ಬಂದ್ಬಿಟ್ಟು ನಾನು ಫಸ್ಟು ಇನ್ವಾಲ್ವ್ ಆಗಿ ಅವ್ರ ಜೊತೆಗೆ ಹೊಂದ್ಕೊಂಡು ಮತ್ತೆ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಗೊತ್ತಾಗ್ತಾ ಇದೆ ರಿಯಾಲಿಟಿ ಏನು ಅಂತ. ಮಂಜು ಏನೋ ಅವನೊಬ್ಬನೇ ಆಟ ಆಡಿ ಅವನೇ ವಿನ್ನರ್ ಆಗಬೇಕು ಅಂತ ಅಂದ್ಕೊಂಡಿದ್ದಾನೆ. ಅವನು ಆ್ಯಕ್ಚುಲಿ ರನ್ನರ್ ಅಪ್ನು ಕೂಡ ಅವನೇ ಡಿಸೈಡ್ ಮಾಡ್ಕೋತಾ ಇದ್ದಾನೆ. ಅಂದರೆ ಅವ್ರು ಗೌತಮಿನ ಪಾಯಿಂಟ್ ಔಟ್ ಮಾಡ್ತಿರೋದು ಈ ಥರ ಹೇಳುವಾಗ ಆ ಥರ ಎಲ್ಲ ಸ್ವಲ್ಪ ಕೂಗಾಡ್ತಾರೆ. ಸಾಕಷ್ಟು ಮಾತಿನ ಚಕಮಕಿ ಆಗುತ್ತೆ. ಒಟ್ಟಿನಲ್ಲಿ ಗೊಂದಲದ ಗೂಡು ಮನೆ ಒಳಗಡೆ. ಎಷ್ಟು ಈಸಿಯಾಗಿ, ಎಷ್ಟು ಬ್ರಿಲಿಯಂಟಾಗಿ, ಎಷ್ಟು ಫನ್ನಿಯಾಗಿ ಎಕ್ಸಿಕ್ಯೂಟ್ ಮಾಡಬೇಕಾಗಿರುವಂತಹ ಗೇಮ್ನ ಹೆಂಗೆಂಗೋ ಗೊಂದಲ ಮಾಡಿಕೊಂಡು, ಜೊತೆಗೆ ಮೋಕ್ಷಿತಾ ಮಂಜು ಅವರು ಕೂಡ ಇವರು ಪರ್ಸ್ನಲ್ ಗ್ರಡ್ಜ್ಗಳನ್ನು ಇಟ್ಕೊಂಡು ಬೇರೆ ರೀತಿಯೆಲ್ಲ ಆಡಿ, ಒಟ್ಟಿನಲ್ಲಿ ನೋಡುಗರಿಗೂ ಕೂಡ ಒಂದು ರೀತಿ ಇದೇನಪ್ಪ ಈ ಥರದ್ದೆಲ್ಲ ಶೋ ನೋಡಬೇಕಾ ಅನ್ನೋ ಥರ ಮಾಡಿಬಿಟ್ರು. ಇನ್ಫ್ಯಾಕ್ಟ್ ಈ ಸೀಸನ್ ಅವರು ಎಸ್ಪೆಷಲಿ 7th, 8th ಮತ್ತು 9th ಸೀಸನ್ನ ನೋಡ್ಕೋಬೇಕು. ಆ್ಯಕ್ಚುಲಿ ಅವ್ರು ಯಾವ ರೀತಿ ಆಟ ಆಡ್ತಾ ಇದ್ರು, ಎಸ್ಪೆಷಲಿ 7th ಸೀಸನಲ್ಲಿ ಯಾವ ರೀತಿ ಕಂಟೆಸ್ಟೆಂಟ್ಸ್ ಇದ್ರು, ಅವ್ರನ್ನೆಲ್ಲ ನೋಡಿ ಕಲಿಬೇಕು ಇವರು. ಅಂದರೆ ಮಾತೆತ್ತಿದ್ರೆ ಜಗಳ ಮಾಡ್ಕೊಂಬಿಡೋದು, ಅಥವಾ ಹಾರ್ಶಾಗಿ ಬಿಹೇವ್ ಮಾಡೋದು, ಅಥವಾ ಗಲಾಟನೆ ಮಾಡಬೇಕು ಅಂತ ಇವರು ಡಿಸೈಡ್ ಆಗೇ ಬಂದ್ಬಿಟ್ಟಿದ್ದಾರೆ. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಇವರೆಲ್ಲ ನೀಟಾಗಿ ಬಿಗ್ ಬಾಸ್ ಸೀಸನ್ 10 ನೋಡ್ಕೊಂಡು ಬಂದಿರೋಂಗೆ ಕಾಣುತ್ತೆ ಅಂತ. ಬಟ್ ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಿ ಆಡ್ಕೊಂಡು ಆಗಿದ್ದಂತಹ ಟಾಸ್ಕನ್ನು ಈ ರೀತಿ ಗೊಂದಲಕ್ಕೆ ಸಿಲುಕಿಸಿ ಒಟ್ಟಿನಲ್ಲಿ ಯಾರಿಗೂ ನ್ಯಾಯ ಸಿಗದೇ ಇರೋ ಥರ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಈಗ ಮೋಕ್ಷಿತಾ ಮತ್ತು ಮಂಜು ನಡುವೆ ಏರ್ಪಟ್ಟಿರುವಂತಹ ಕಂದಕ ಏನಿದೆಯಲ್ಲ, ಇದು ಬಹುಶಃ ಈ ಸೀಸನ್ ಮುಗಿದ ಮೇಲೂ ಕೂಡ, ಹೊರಗಡೆ ಬಂದ ಮೇಲೂ ಕೂಡ ಕ್ಲಿಯರ್ ಆಗಲ್ಲ ಅನ್ನಿಸೋದ್ರ ಮಟ್ಟಿಗೆ ಅವರಿಬ್ಬರ ನಡುವಿನ ಸಂಬಂಧ ಹಾಳಾಗಿದೆ. ಗೌತಮಿ ಅವರು ಕೂಡ ಇವಾಗ ಸದ್ಯಕ್ಕೆ ರೆಬೆಲ್ ಆಗಿದ್ದಾರೆ. ಮೋಕ್ಷಿತಾ ಅವ್ರ ಎಗೇನ್ಸ್ಟ್ ಇಲ್ಲಿ ತನಕ ಅವ್ರು ಏನು ಮಾತಾಡಿರಲಿಲ್ಲ. ಬಟ್ ಯಾವಾಗ ಮೋಕ್ಷಿತಾ ಅವರು ತನ್ನ ಹಿಂದೆ ತನ್ನ ಬಗ್ಗೆ ಮಾತಾಡಿದ್ದಾರೆ ಅಂತ ಗೊತ್ತಾಯ್ತು, ಈಗ ಗೌತಮಿ ಅವರು ಕೂಡ ರೆಬೆಲ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ವೀಕಲ್ಲಿ ಅಗೇನ್ ಜಗಳಗಳೇ ಜಾಸ್ತಿ ಇರುತ್ತೆ. ಈಗ ತ್ರಿವಿಕ್ರಮ್ ಅವ್ರಿಗೂ ಮೋಕ್ಷಿತಾ ಮೇಲೆ ಸಿಕ್ಕಾಬಟ್ಟೆ ಕೋಪ ಇದೆ, ಸುಮ್ಮನೆ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಅದೊಂದು ಶುರುವಾಗುತ್ತೆ. ಈಗ ರಜತ್ ಎಗೇನ್ಸ್ಟ್ ಮಂಜು ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ ನೆಕ್ಸ್ಟ್ ವೀಕಲ್ಲಿ. ಬಿಕಾಸ್ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಟ್ಟಿದ್ದಾರೆ. ಒಟ್ಟಿನಲ್ಲಿ ಕಂಪ್ಲೀಟ್ಲಿ ಕಿರಿಕಿರಿ ಗಲಾಟೆ ಆಗುವಂತಹ ಚಾನ್ಸಸ್ ಇನ್ನು ಮುಂದಿನ ವಾರಗಳಲ್ಲಿ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಒಟ್ಟಿನಲ್ಲಿ ಈ ಮಣ್ಣಿನ ಶಸ್ತ್ರ ಟಾಸ್ಕಲ್ಲಿ ಅಟ್ಲೀಸ್ಟ್ ಬಿಗ್ ಬಾಸ್ ಅವ್ರು ಹೇಳಿದಾಗೆ ಮಂಜು ಮತ್ತು ಮೋಕ್ಷಿತಾ ಜಗಳ ಆಡ್ಕೊಂಡಿರೋ ಪರ್ಸನಲ್ ಗ್ರಡ್ಜೋ ಏನೋ ಒಂದು, ಅಟ್ಲೀಸ್ಟ್ ಅವರಿಬ್ಬರ ನಡುವೆ ನಾನು ಗೆಲ್ಬೇಕು ಅನ್ನುವಂತಹ ಒಂದು ಅಟ್ಲೀಸ್ಟ್ ಒಂದು ಟಾರ್ಗೆಟ್ ಆದರೂ ಇಟ್ಕೊಂಡಿದ್ರು, ಒಂದು ಡೆಡಿಕೇಶನ್ ಇತ್ತು. ಬಟ್ ಬೇರೆಯವರೆಲ್ಲ ಹೊಡೆದಾಡ್ಕೊಂಡು ಮಾಡಿದ್ ನೋಡುವಾಗ ಬಿಗ್ ಬಾಸ್ಗೂ ಕೂಡ ಕೋಪ ಬಂತು. ಹಾಗಾಗಿ ಕ್ಯಾಪ್ಟನ್ಸಿ ಟಾಸ್ಕಿಂದ ಇಬ್ಬರನ್ನು ಹೊರಗಿಡಿ ಅಂತ ಹೇಳಿದ್ರು. ಸದ್ಯಕ್ಕೆ ಇವತ್ತಿನ ಪ್ರೋಮೋ ಪ್ರಕಾರ ಮಹಾರಾಜ ಮಂಜಣ್ಣ ಮತ್ತು ಯುವರಾಣಿ ಮೋಕ್ಷಿತಾ ಅವರನ್ನ ಕಟ್ ಹಾಕಿದ್ದಾರೆ. ಬಹುಶಃ ಅವರವರ ತಂಡದವರು ಮಹಾರಾಜನ ಏನು ಕಟ್ ಹಾಕಿದಾರ ಅಥವಾ ಯುವರಾಣಿನ ಕಟ್ ಹಾಕಿದಾರಲ್ಲ, ಅದನ್ನ ಫಸ್ಟ್ ಅವರನ್ನು ಬಿಡಿಸುವಂತಹ ಕೆಲಸ ಮಾಡಿದ್ರೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಮುಂದುವರಿಯುವಂತಹ ಅಥವಾ ಸೆಲೆಕ್ಟ್ ಆಗುವಂತಹ ಅವಕಾಶ ಇರುತ್ತೆ. ಆ ರೀತಿ ಡಿಸೈನ್ ಮಾಡಿದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಆಗ್ತಾ ಇದೆ. ಚೈತ್ರ ಅವರು ಸಾಕಷ್ಟು ಕಿರಿಕಿರಿ ಮಾಡ್ತಾ ಇದ್ದಾರೆ, ಅದಕ್ಕೆ ಭವ್ಯ ಅವರು ಕೂಗಾಡಿದ್ದಾರೆ ಇವತ್ತಿನ ಪ್ರೋಮೋದಲ್ಲಿ ನೋಡುವಾಗ. ಒಟ್ಟಾರೆಯಾಗಿ ಈ ವಾರದಲ್ಲಿ
ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಬಹುಶಃ ಚೈತ್ರ ಅಥವಾ ಶೋಭಾ ಅಂತಾನೆ ಅನ್ನಿಸ್ತಾ ಇದೆ. ಬಿಕಾಸ್ ಶೋಭಾ ಅವ್ರು ಜಾಸ್ತಿ ಏನು ಆಟ ಆಡಿಲ್ಲ. ಶೋಭಾ ಅವ್ರ ಹೆಸರು ಯಾಕೆ ತಗೋತಾ ಇದ್ದೀನಿ ಅಂತಂದ್ರೆ ಅವರು ಈಗಷ್ಟೇ ಬಂದಿರುವಂತಹ ಕಂಟೆಸ್ಟೆಂಟ್. ಅವರಿಗೆ ಅಭಿಮಾನಿಗಳು ಬಿಲ್ಡ್ ಆಗಬೇಕು ಅಂತಂದ್ರೆ ಅವ್ರ ಆಟ ನೋಡಬೇಕು, ಸ್ವಲ್ಪನಾದ್ರೂ ಅವ್ರ ಆಟ ಇಷ್ಟ ಆಗಬೇಕು. ಬಟ್ ಈ ವಾರ ಅವ್ರು ಜಾಸ್ತಿ ಕಾಣಿಸ್ಕೊಂಡೇ ಇಲ್ಲ. ಈಗ ಲಾಸ್ಟ್ ಟಾಸ್ಕ್ ಅಂತ ಏನಿದೆ, ಈಗ ರಾಜ ಮತ್ತು ಯುವರಾಣಿಯನ್ನು ಬಿಡಿಸುವಂತಹ ಟಾಸ್ಕಲ್ಲಿ ಅದರಲ್ಲಿ ಎಷ್ಟರ ಮಟ್ಟಿಗೆ ಕಾಣಿಸ್ಕೊಂಡು ಅದು ವೋಟ್ ಆಗಿ ಕನ್ವರ್ಟ್ ಆಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಂಜು ಮತ್ತು ಮೋಕ್ಷಿತಾ ಅವರದ್ದೇ ಒಟ್ಟಿನಲ್ಲಿ ಕಾರಬಾರ ಆಗಿತ್ತು ಇಡೀ ವಾರದಲ್ಲಿ. ಜೊತೆಗೆ ಮಧ್ಯೆ ಮಧ್ಯೆ ರಜತ್ತು, ಈ ಕಡೆ ತ್ರಿವಿಕ್ರಮು, ಇನ್ನು ಬೇರೆ ಉಳಿದವ್ರದೆಲ್ಲ ಏನೋ ಸೌಂಡೇ ಇರಲಿಲ್ಲ. ಅಂಡ್ ಅಗೇನ್ ಶಿಶಿರ್ ಅವ್ರಿಗೆ ಅಥವಾ ಶಿಶಿರ್ ಅವ್ರಿಗೀಗ ಈ ಸಲ ರಜತ್ ಅವರು ಕೆಟ್ಟ ಮಾತಾಡ್ತಿರೋದು, ಹೆಂಗ್ ಬೇಕಂಗೆ ಬಾಯಿ ಬಂದಾಗ ಮಾತಾಡ್ತಿರೋದು ಮ್ಯಾಟ್ರ್ ಆಗ್ತಾ ಇಲ್ಲ. ಬಟ್ ಲಾಸ್ಟ್ ಟೈಮ್ ಸುರೇಶ್ ಅವ್ರ ವಿರುದ್ಧ ಮಾತಾಡಿದಾಗ ಮ್ಯಾಟ್ರ್ ಆಯಿತು. ಯಾಕೆಂದ್ರೆ ಈ ವಾರ ಶಿಶಿರ್ ಅವ್ರು ಇರೋದು ರಜತ್ ಅವ್ರ ಟೀಮಲ್ಲಿ ಅಲ್ವಾ, ಅದಕ್ಕೇನು ಮಾತಾಡಲ್ಲ. ಒಟ್ಟಲ್ಲಿ ಎರಡೂ ತಂಡಗಳಿಗೂ ಅವ್ರದೇ ಆದಂತಹ ರೀಸನ್ಸ್ಗಳಿದಾವೆ, ನಾವು ಗೆಲ್ಬೇಕಿತ್ತು ಅಂತ. ಬಟ್ ಆ ಶಸ್ತ್ರವನ್ನ ಕರೆಕ್ಟಾಗಿ ಯಾರು ಮಾಡಿರೋದು ಅಂತ ಅದನ್ನ ಕೂಲಂಕುಷವಾಗಿ ನೋಡುವಾಗ ಮಂಜು ಅವ್ರ ಟೀಮ್ ಅವರೇ ಆಕ್ಚುಲಿ ಸ್ವಲ್ಪ ಅಟ್ಲೀಸ್ಟ್ ಅದಕ್ಕೆ ಏನು ಶಸ್ತ್ರ ಕೊಟ್ಟಿದ್ರೋ ಮಾಡೆಲ್, ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ಸ್ವಲ್ಪನಾದ್ರೂ ಹೊಂದುವ ಹಾಗೆ ನಿಯರೆಸ್ಟ್ ಆಗಿ ಹೊಂದುವ ಹಾಗೆ ಮಾಡಿಕೊಟ್ಟಿದ್ರು ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಸ್ನೇಹಿತರೆ, ನಿನ್ನೆ ಎಪಿಸೋಡ್ ನೋಡುವಾಗ ನಿಮಗೇನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಈಗ ಮೋಕ್ಷಿತಾ ಅವ್ರಿಗೆ ಮಂಜು ಅವರ ಆ ಹಾಡನ್ನು ಬೇರೆ ರೀತಿ ಕರ್ಕಶವಾಗಿ ಹಾಡಿ ಮತ್ತು ಲೈಕ್ ಅಂದರೆ ಮೋಸಗಾತಿ ಅಂತೆಲ್ಲ ಹೇಳಿದ್ರು. ಆ ಥರದ್ದೆಲ್ಲ ಸಾಕಷ್ಟು ವಿದ್ಯಮಾನಗಳು ನಿನ್ನೆ ನಡೀತು. ಒಟ್ಟಿನಲ್ಲಿ ಕಂದಕ ಸೃಷ್ಟಿಯಾಗಿರೋದೇನಿದೆ ಇದು ಸದ್ಯಕ್ಕೆ ಸಾಲ್ವ್ ಆಗೋ ಥರ ಕಾಣ್ತಾ ಇಲ್ಲ. ಒಟ್ಟಿನಲ್ಲಿ ಎಗೇನ್ ಮೋಕ್ಷಿತಾ ಅವರ ಆಟವನ್ನು ನೋಡ್ತಾ ಇದ್ರೆ ಬಿಗ್ ಬಾಸ್ 10ರ ಒಬ್ಬ ಮಹಿಳಾ ಕಂಟೆಸ್ಟೆಂಟ್ನ ಅವರು ಜ್ಞಾಪಿಸ್ತಾ ಇದ್ದಾರೆ ಬೇರೆ ಬೇರೆ ವಿಚಾರಗಳಲ್ಲಿ. ಬಿಕಾಸ್ ಅವರು ಒಬ್ಬರನ್ನ ಬೇಡ ಅಂತ ತೀರ್ಮಾನ ಮಾಡಿದ್ರೆ ಎಗೇನ್ ಅವ್ರದ್ದು ಇಡೀ ಸೀಸನ್ ಪೂರ್ತಿ ಅವ್ರ ವಿರುದ್ಧ ಗ್ರಿಡ್ಜ್ ಸಾಧಿಸ್ತಾನೆ ಇರ್ತಾರೆ. ಇನ್ಫ್ಯಾಕ್ಟ್ ಮೊದಲು ಅವ್ರ ಜೊತೆಗೇನೆ ಚೆನ್ನಾಗಿರ್ತಾರೆ, ಆಮೇಲೆ ನಮ್ಮ ಜೊತೆಗೆ ಇವ್ರು ಸರಿ ಇಲ್ಲ ಅಂದಾಗ ಅಲ್ಲಿಂದ ಹೊರಗೆ ಬರೋದು ಬಿಟ್ಟು ಸುಮ್ಮನೆ ಆಗೋದು ಬಿಟ್ಟು ಗ್ರಿಡ್ಜ್ನ ಸಾಧಿಸ್ತಾನೆ ಇರ್ತಾರೆ. ಆ ರೀತಿ ಬಿಗ್ ಬಾಸ್ 10 ಕೂಡ ಒಬ್ಬ ಮಹಿಳಾ ಕಂಟೆಸ್ಟೆಂಟ್ ಇದ್ರು. ಅದು ಯಾರು ಅಂತ ನಿಮಗೆ ಅಟ್ಲೀಸ್ಟ್ ಮೋಕ್ಷಿತಾ ಅವ್ರ ಆಟ ನೋಡುವಾಗ ಗೊತ್ತಾಗಿರುತ್ತೆ. ಅದು ಯಾರು ಅಂತ ನೀವು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಾರೆಯಾಗಿ ಈ ವಾರದ ಟಾಸ್ಕ್ನಲ್ಲಿ ಯಾವ ತಂಡ, ಮಹಾರಾಜ ಮಂಜಣ್ಣ ತಂಡ ಗೆಲ್ಲುತ್ತಾ ಅಥವಾ ಮೋಕ್ಷಿತಾ ಅವರ ತಂಡ ಗೆಲ್ಲುತ್ತಾ, ಇದ್ರ ಬಗ್ಗೆ ನಿಮಗೆ ಅನಿಸಿಕೆ ಏನು ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.